ಅನುಮಾನವನ್ನು ಹುಟ್ಟಿಸಿದೆ ಬಾಂಬ್ ಬೆದರಿಕೆಯ ಇಮೇಲ್. ಅಲರ್ಟ್ 2 ಅಂಥೇಳಿ ಇಮೇಲ್ ಹೆಡರನ್ನು ಹಾಕಿದ್ದಾನೆ ಶಂಕಿತ್. ಹೇಗಿತ್ತು ಟ್ರೈಲರ್ ಅಂಥೇಳಿ ಇಮೇಲನ್ನು ಮಾಡಿರುವಂತಹದ್ದು. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಬಳಿಕ ಬಂದಿರುವಂತಹ ಇಮೇಲ್ ಇದು. ಇನ್ನೊಂದು ಟ್ರೈಲರನ್ನು ತೋರಿಸ್ಬೇಕಾ ನಿಮಗೆ ಅಂಥೇಳಿ ಹೆದರಿಸುವ ಬೆದರಿಕೆ ಹಾಕುವಂತಹ ಕೆಲಸ ಆಗಿದೆ. ಹಾಗಾದರೆ ರಾಮೇಶ್ವರಂ ಬ್ಲಾಸ್ಟ್ಗೂ ಮುನ್ನ ಇಮೇಲ್ ಬಂದಿತ್ತ ಪ್ರಶ್ನೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟನ್ನೇ ಟ್ರೈಲರ್ ಅಂದಿದ್ದಾನೆ ಶಂಕಿತ. ಹಾಗಾದರೆ ಈ ಮೇಲನ್ನು ಕಳಿಸಿದ್ಯಾರು? ಅವರ ಹಿಂದಿರೋರು ಯಾರು? ನಿಜಕ್ಕೂ ಕೂಡ ಬಾಂಬ್ ಬ್ಲಾಸ್ಟ್ಗೂ ಮೇಲನ್ನು ಕಳಿಸಿರೋರಿಗೂ ಲಿಂಕ್ ಇದೆಯಾ? ಅಥವಾ ಅವತ್ತಾಗಿರುವಂತಹ ಘಟನೆಯನ್ನು ಒಂದಿಷ್ಟು ಜನ ಕೂತಲ್ಲಿಯ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ನೋಡ್ತಾ ಇದ್ದಾರಾ? ಹಲವು ಪ್ರಶ್ನೆಗಳು, ಅನುಮಾನಗಳು ಈ ಮೇಲ್ನ ಸುತ್ತ ನಿರ್ಮಾಣವಾಗ್ತಾ ಇದೆ. ಪೊಲೀಸರು ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಉದಾಸೀನತೆ ಮಾಡೋ ಹಾಗಿಲ್ಲ, ಸತ್ಯಾಸತ್ಯತೆಯನ್ನು ಕಂಡುಕೊಳ್ಬೇಕಾಗಿದೆ. ನಿಜಕ್ಕೂ ಕೂಡ ಈ ದಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆದಂತಹ ಬಾಂಬ್ ಪ್ರಕರಣಕ್ಕೂ ಈ ಮೇಲ್ಗೂ ಲಿಂಕ್ ಇದೆಯಾ ಅನ್ನೋದನ್ನು ಫಸ್ಟ್ ಕಂಡುಕೊಳ್ಬೇಕು. ಅದಾದ ಮೇಲೆ ಇನ್ವೆಸ್ಟಿಗೇಷನನ್ನು ನಡೆಸಬೇಕಾಗುತ್ತೆ. ಸಹಜವಾಗಿಯೇ ಈಗಾಗಲೇ CM ಮತ್ತು DCM ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ನೋಡಿ, ಈ ರೀತಿಯ ಭಯೋತ್ಪಾದಕ ಕೃತ್ಯಗಳ ಮೂಲ ಉದ್ದೇಶವೇ, ಮೇನ್ ಇಂಟೆನ್ಷನ್ ಇರುವಂತಹದ್ದೇ ಭಯವನ್ನು ಉತ್ಪಾದಿಸುವಂತಹದ್ದು, ಶಾಂತಿಗೆ ಭಂಗ ತರುವಂತಹದ್ದು, ಜನರನ್ನು ಗಲಿಬಿಲಿ ಮಾಡುವಂತಹದ್ದು. ಮೊನ್ನೆ ದಿ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿತ್ತು. 10 ಸೆಕೆಂಡ್ನಲ್ಲಿ 2 ಬಾರಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಜನ ಕಕ್ಕಾಬಿಕ್ಕಿ ಆಗ್ತಾರೆ, ಆತಂಕಕ್ಕೊಳಗಾಗ್ತಾರೆ, ಅವರ ಇಂಟೆನ್ಷನ್ ಸಕ್ಸಸ್ ಆಗುತ್ತೆ. ಈಗ ಮತ್ತೊಂದು ಮೇಲ್ ಬಂದಿರುವಂತಹದ್ದು. ಈ ಮೇಲ್ನ ಇಂಟೆನ್ಷನ್ ಏನು? ಅಥವಾ ತಮಾಷೆಗೆ ಯಾರೋ ಕಿತಾಪತಿ ಮಾಡಲಿಕ್ಕೆ ಈ ರೀತಿಯ ಮೆಸೇಜನ್ನು ಅಥವಾ ಮೇಲನ್ನು ಫಾರ್ವರ್ಡ್ ಮಾಡಿದಾರೋ, ಅಥವಾ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಸಮಾಜಘಾತುಕ ಶಕ್ತಿಗಳೇ ಈ ರೀತಿಯ ಒಂದು ಮೇಲನ್ನು ಸೆಂಡ್ ಮಾಡಿದಾರೋ? ಏನು ಇವರ ಇಂಟೆನ್ಷನ್? ಯಾರು ಕಳಿಸ್ತಾ ಇದ್ದಾರೆ? ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಕಾರಣ ಈ ಹಿಂದೆ ಹಲವು ಖಾಸಗಿ ಶಾಲೆಗಳಿಗೆ ಈ ರೀತಿಯ ಬೆದರಿಕೆ ಮೇಲ್ ಬಂದಂತಹ ಸಂದರ್ಭದಲ್ಲಿ, ಅದರ ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಕಾಲೇಜಿನ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಈ ರೀತಿಯ ಮೇಲನ್ನು ಮಾಡಿದರು. ತಮಾಷೆ ಮಾಡೋದಕ್ಕೆ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗಿತ್ತು. ಈ ಹಿಂದೆ ರಾಮೇಶ್ವರಂನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ನ ಒಂದು ಉಪಯೋಗವನ್ನು ಪಡೆದುಕೊಳ್ಳೋದಕ್ಕೆ ಯಾರಾದರೂ ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಕೂಡ ಮುನ್ನೆಲೆಗೆ ಬರ್ತಾ ಇದೆ.